ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಕೆಲವೊಂದು ನೋವು ಯಾರಲ್ಲಿಯೂ ಹೇಳಿಕೊಳ್ಳೋಕ್ಕೂ ಆಗದೆ, ಹೇಳದೆ ಇರೋಕ್ಕೂ ಆಗದೆ, ಎಲ್ಲರೆದುರು ನೋವಿಲ್ಲದಂತೆ ನಗುವಂತೆ ನಟಿಸೋ ಪರಿಸ್ಥಿತಿ ಯಾರಿಗೂ ಬೇಡ. ಹುಡುಕಾಟ, ಅಸಮಾಧಾನ, ಸಂಕಟ, ಬೇಸರ, ದುಃಖ, ಚಿಂತೆ, ನೋವು, ಒಂಟಿತನ ಇವೆಲ್ಲವುದರ ಹಿಂದೆ ತೃಪ್ತಿ ಸಿಗದ ಮನಸ್ಸಿಗೆ ಅದರದ್ದೇ ಬದುಕಿನ ನೋವಿದೆ, ಹೇಳಲಾಗದ ರೀತಿಯಲ್ಲಿ. ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಮೌನವಾಗುತ್ತಾನೆ. ಆಮೇಲೆ ಯಾರನ್ನೂ ದೂಷಿಸುವುದೂ ಇಲ್ಲ, ಯಾರಿಂದ ನಿರೀಕ್ಷಿಸುವುದೂ ಇಲ್ಲ. ಒಬ್ಬರಿಗೆ ನೋವಿನ ಬೆಲೆ ಗೊತ್ತಾಗಬೇಕೆಂದರೆ ಅವರಿಗೆ ಆ ನೋವು ಬರಬೇಕು. ಇಲ್ಲ ಅಂದರೆ ಅದನ್ನು ಅವರು ಯಾವಾಗಲಾದರೂ ಅನುಭವಿಸಿರಬೇಕು. ಅಲ್ಲಿಯ ತನಕ ಅವರಿಗೆ ನೋವಿನ ಬೆಲೆ ತಿಳಿಯೋಲ್ಲ. ಬದುಕು ಕಡಲಿನಂತೆ, ಬಂದು ಹೋಗುವವರು ಅಲೆಗಳಂತೆ. ಅಪ್ಪಳಿಸಿದ ರಭಸಕ್ಕೆ ನೋವು, ನಲಿವು ತಾತ್ಕಾಲಿಕ, ಕೊನೆಗೆ ಉಳಿಯುವುದು ಶೇಷ ಮಾತ್ರ. ಮೋಡಕ್ಕೆ ತಡೆಯಲಾಗದಷ್ಟು ನೋವು ಆದಾಗ ಮಳೆ ಹನಿಯಾಗಿ ಕೆಳಗೆ ಬೀಳುತ್ತದೆ. ಹಾಗೆಯೇ ಮನಸ್ಸಿಗೆ ತಡೆಯಲಾಗದಷ್ಟು ನೋವಾದಾಗ ಕಣ್ಣೀರಿನ ಹನಿಯಾಗಿ ಕೆಳಗೆ ಬೀಳುತ್ತದೆ. ನೋವನ್ನು ಉಂಡು ಬಂದ ಈ ಜೀವಕ್ಕೆ ಸುಖ ಸಿಗುವ ನಿರೀಕ್ಷೆಯೆಂದೋ ಸತ್ತು ಹೋಗಿದೆ. ನೋವು ಹೊಸದೇನೂ ಅಲ್ಲ, ನೋವು ಅನುಭವಿಸುವ ಕಲೆ ಹೊಸದಾಗಿದೆ ಅಷ್ಟೆ. ಯಾರೋ ಅಪರಿಚಿತರು ಕೊಟ್ಟ ನೋವನ್ನು 2 ದಿನಗಳಲ್ಲಿ ಮರೆಯಬಹುದು. ಆದರೆ ನಮ್ಮ ಬಗ್ಗೆ ಎಲ್ಲ ತಿಳಿದಿರುವ ನಮ್ಮವರೇ ಕೊಟ್ಟ ನೋವನ್ನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ದೇಹದ ಮೇಲಾಗುವ ಗಾಯಕ್ಕಿಂತ ಮನಸ್ಸಿನ ಮೇಲಾಗುವ ಗಾಯ ಬಹಳ ನೋವು ಮಾಡುತ್ತೆ. ಆದರೆ ನೆನಪಿರಲಿ, ಅದು ಪ್ರತಿಕಾರಕ್ಕೆ ಅಂತ ನಿಂತರೆ ಅದರ ಪರಿಣಾಮನೂ ಅಷ್ಟೇ ಘೋರವಾಗಿರುತ್ತೆ. ನೋವು ನುಂಗಿ ಬದುಕುವ ಜೀವಗಳು ಯಾವತ್ತೂ ಮತ್ತೊಬ್ಬರನ್ನು ನೋಯಿಸುವುದಿಲ್ಲ. ಆ ಜೀವಕ್ಕೆ ಎಷ್ಟೇ ನೋವಾದರೂ ಮತ್ತೊಬ್ಬರ ಸಂತೋಷ ನೋಡಿ ಖುಷಿಯಿಂದ ಬದುಕುತ್ತವೆ. ಹೆಚ್ಚು ಕುದಿಸಿದರೆ ನೀರು ಕೂಡ ಹಬೆಯಾಗಿ ಹೋಗುತ್ತದೆ. ಅದೇ ತರಹ ಸಹಿಸುತ್ತಾರೆ ಎಂದು ನೋವು ಕೊಡುತ್ತಾ ಹೋದರೆ ಸಂಬಂಧಗಳು ಕೂಡ ತುಂಡಾಗಿ ಹೋಗುತ್ತದೆ. ನೋವು ಮನುಷ್ಯನನ್ನು ಬದಲಾಯಿಸುತ್ತದೆ. ಕೆಲವರನ್ನು ಮೌನವಾಗಿಸುತ್ತದೆ, ಕೆಲವರನ್ನು ಕಠಿಣವಾಗಿಸುತ್ತದೆ. ಪ್ರಪಂಚದಲ್ಲಿ ತುಂಬ ಕೆಟ್ಟ ವಸ್ತು ಎಂದರೆ ನಮ್ಮಲ್ಲಿರೋ ಒಳ್ಳೆತನ. ಯಾಕಂದರೆ ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗೋ ಲಾಭ ಕಣ್ಣೀರು ಮತ್ತು ನೋವುಗಳು ಮಾತ್ರ. ಮನಸ್ಸಿಗೆ ನೋವು ಹೆಚ್ಚಾದಾಗ ಜೀವನವೇ ಸಾಕು ಎನಿಸುತ್ತದೆ. ಆದರೆ ಜವಾಬ್ದಾರಿ ನೆನೆಸಿಕೊಂಡಾಗ ಬದುಕಿ ಬಾಳಬೇಕು ಎನಿಸುತ್ತದೆ. ತಲೆ ಮೇಲೆ ಜವಾಬ್ದಾರಿ ಅನ್ನೋದಿದ್ರೆ ಹೃದಯಕ್ಕೆ ಆಗುವ ನೋವುಗಳೆಲ್ಲ ಲೆಕ್ಕಕ್ಕೇ ಇರಲ್ಲ. ಕೆಲವು ನೋವುಗಳು ನಮ್ಮನ್ನು ಪಂಜರದ ಹಕ್ಕಿಯಂತೆ ಮಾಡಿಬಿಟ್ಟಿರುತ್ತವೆ. ಯಾರಿಗೂ ಹೇಳುವುದಕ್ಕೂ ಆಗುವುದಿಲ್ಲ, ನೆಮ್ಮದಿಯಾಗಿ ಬದುಕುವುದಕ್ಕೂ ಆಗುವುದಿಲ್ಲ. ನಮ್ಮ ನೋವು ನಮಗೆ ಗೊತ್ತಾದರೆ ಬದುಕಿದ್ದೇವೆ ಎಂದರ್ಥ. ಇನ್ನೊಬ್ಬರ ನೋವು ಗೊತ್ತಾದರೆ ಮನುಷ್ಯರಾಗಿದ್ದೇವೆ ಎಂದರ್ಥ. ಯಾರನ್ನು ನೋಯಿಸಬಾರದು, ಕಷ್ಟ ಕೊಡಬಾರದು ಎಂದು ಭಾವಿಸುವ ವ್ಯಕ್ತಿಯೇ
ಎಲ್ಲರಿಂದಲೂ ನೋವನ್ನು ಪಡುತ್ತಾ ಕಷ್ಟವನ್ನು ಅನುಭವಿಸುತ್ತಾನೆ ಎಂಬುದು ಕಟು ಸತ್ಯ. ಯಾರಿಗೂ ನೋವು ಕಾಣದಂತೆ ತೇಪೆ ಹಾಕುವ ಈ ಮುಗುಳು ನಗೆ ಆಭರಣಕ್ಕಿಂತಲೂ ಶ್ರೇಷ್ಠ ಬೆಲೆ ಕಟ್ಟಲಾಗದು. ಹೃದಯದಲ್ಲಿ ಎಷ್ಟೇ ನೋವು ಇದ್ದರೂ, ಕಣ್ಣಲ್ಲಿ ಎಷ್ಟೇ ಕಣ್ಣೀರು ಇದ್ದರೂ, ತುಟಿ ಮೇಲಿನ ಆ ಮೌನದ ನಗು 1000 ಪ್ರಶ್ನೆಗೆ ಉತ್ತರವಾಗಿರುತ್ತದೆ. ನಮ್ಮ ಪಾಡಿಗೆ ನಾವು ಇದ್ದಷ್ಟು ನೆಮ್ಮದಿ ಜಾಸ್ತಿ, ನಮ್ಮವರು ಅಂತ ಹಿಂದೆ ಹೋದಷ್ಟು ನೋವು ಜಾಸ್ತಿ. ಸಿಗದಿರುವುದಕ್ಕಾಗಿ ಎಷ್ಟು ಆಸೆ ಪಡುತ್ತೀವೋ ಅಷ್ಟು ನೋವು ಅನುಭವಿಸಲೇಬೇಕು. ನಿಮ್ಮ ಸಂತೋಷವನ್ನು ಎಲ್ಲರ ಹತ್ತಿರ ಹಂಚಿಕೊಳ್ಳಿ, ಆದರೆ ನಿಮ್ಮ ನೋವನ್ನು ಕೆಲವರ ಬಳಿ ಮಾತ್ರ ಹಂಚಿಕೊಳ್ಳಿ. ಏಕೆಂದರೆ ಗಾಯದ ಔಷಧಿ ಎಲ್ಲರ ಮನೆಯಲ್ಲೂ ಇರುವುದಿಲ್ಲ, ಆದರೆ ಉಪ್ಪು ಎಲ್ಲರ ಮನೆಯಲ್ಲೂ ದೊರೆಯುತ್ತದೆ. ಗಾಯಕ್ಕೆ ಔಷಧಿ ಹಚ್ಚುವವರಿಗಿಂತ ಉಪ್ಪು ಹಾಕುವವರೇ ಹೆಚ್ಚು. ದುಃಖ ಯಾರಿಗೆ ಇಲ್ಲ ಹೇಳಿ? ಆಗೋದೆಲ್ಲ ಒಳ್ಳೆಯದಕ್ಕೆ. ನಗ್ತಾ ಇರು ಯಾವಾಗಲೂ. ಬೆವರ ಹನಿ ಭರವಸೆ ಕೊಡುತ್ತೆ, ಕಣ್ಣೀರ ಹನಿ ಬದುಕು ಬದಲಿಸುತ್ತೆ. ಪ್ರತಿ ನೋವು ಒಂದು ಪಾಠ ಕಲಿಸುತ್ತೆ, ಪ್ರತಿ ಪಾಠ ವ್ಯಕ್ತಿಯನ್ನು ಬದಲಿಸುತ್ತೆ. ಎಲ್ಲರೂ ಹೇಳ್ತಾರೆ ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಅಂತ. ಆದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋವಾಗುವುದು ಒಳ್ಳೆಯವರಿಗೆ. ಯಾಕಂದರೆ ಅವರು ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನೇ ಬಯಸುತ್ತಾರೆ, ಆದರೆ ಅವರಿಗೆ ಎಲ್ಲರೂ ಕೆಟ್ಟದ್ದನ್ನೇ ಮಾಡುತ್ತಾರೆ. ಸತ್ಯ ಏನೆಂದು ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ. ಏಕೆಂದರೆ ನಿಮಗೆ ಸತ್ಯ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಕಳೆದುಕೊಂಡಿರುತ್ತಾರೆ. ಒಬ್ಬ ವ್ಯಕ್ತಿಯ ನಗುವನ್ನು ನೋಡಿ ಅವನು ಹುಚ್ಚನೆಂದು ಭಾವಿಸಬೇಡಿ. ಆ ನಗುವಿನ ಹಿಂದೆ 1000 ನೋವಿರುತ್ತೆ. ಮೌನವಾಗಿಯೇ ಇದ್ದು ಬಿಡಿ, ಏಕೆಂದರೆ ಮಾತಿನಿಂದಲೇ ನೋವು ಜಾಸ್ತಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.